Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭಾಶಯಗಳು. It is such a joy and privilege for me to teach God's word one more time. ಇವತ್ತು ಇನ್ನೊಂದ್ಸಲ ದೇವರ ವಾಕ್ಯವನ್ನು ಕಲಿಸುವಂತದ್ದು ಎಷ್ಟೋ ಸಂತೋಷ ಮತ್ತು ಭಾಗ್ಯದ ವಿಷಯವಾಗಿದೆ. And today I want to teach about marriage, for especially those who are not married. What are all the promises in the Bible? ಮತ್ತು ಇವತ್ತು ನಾನು ವಿಶೇಷವಾಗಿ ಮದುವೆ ಬಗ್ಗೆ ಕಲಿಸಬೇಕು ಅಂತ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಯಾವ್ಯಾವ ಜನರಿಗೆ ಇನ್ನು ಮದುವೆ ಆಗಿಲ್ಲವೋ ದೇವರ ವಾಕ್ಯದಲ್ಲಿರುವಂತಹ ವಾಗ್ದಾನಗಳ ಬಗ್ಗೆ ಕಲಿಸ್ತೇನೆ. All these promises, unmarried people, you should do it regularly. ನಾನಿವತ್ತು ಕಲಿಸುವಂತ ಎಲ್ಲಾ ವಾಗ್ದಾನಗಳನ್ನು ಯಾರ್ಯಾರು ಮದುವೆ ಆಗಿಲ್ಲವೋ ನೀವು ದಿನಾಲೂ ಅರಿಕೆ ಮಾಡಬೇಕು. And all the parents, you should speak these promises on behalf of your children. ಮತ್ತು ಎಲ್ಲಾ ತಂದೆ ತಾಯಂದಿರು ನಿಮ್ಮ ಮಕ್ಕಳಿಗಾಗಿ ಈ ವಾಗ್ದಾನಗಳನ್ನು ಘೋಷಿಸಬೇಕು. It is sad Christian families don't know whom they are going to marry. ಮತ್ತು ಬಹಳ ದುಃಖದ ವಿಷಯ ಏನಂದ್ರೆ ಅನೇಕ ಕ್ರೈಸ್ತಿಯ ಕುಟುಂಬದಲ್ಲಿ ಯಾವ ವ್ಯಕ್ತಿಗೆ ಮದುವೆ ಆಗ್ಬೇಕು ಅಂತ ಅವರಿಗೆ ಗೊತ್ತಿಲ್ಲ. They don't know what Bible says about marriage. ಮದುವೆ ಬಗ್ಗೆ ಬೈಬಲ್ ಏನ್ ಹೇಳ್ತದೆ ಅಂತ ಅವರಿಗೆ ಗೊತ್ತಿಲ್ಲ. They don't know what Bible gives explanation, no? Whom to marry, whom not to marry, what to do, all those things they don't know. So they think like a worldly people. ಅವ್ರಿಗೆ ಬೈಬಲ್ ಅಲ್ಲಿ ಯಾವ ವ್ಯಕ್ತಿಗೆ ಮದುವೆ ಆಗ್ಬೇಕು, ಯಾವ ವ್ಯಕ್ತಿಗೆ ಮದುವೆ ಆಗ್ಬಾರ್ದು ಅಂತ ಏನು ವಿವರಿಸಿ ಕೊಡ್ತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಲೋಕದ ಜನರ ಹಾಗೆ ಯೋಚಿಸ್ತಾರೆ. Some people, their marriages are delayed. Some people marriages are happen in a very they do it in a hurry and they mess up their life. ಕೆಲವೊಂದ್ಸಲ ನೋಡ್ತೇವೆ ಅನೇಕರಲ್ಲಿ ಮದುವೆ ಬಹಳ ತಡವಾಗಿ ಆಗ್ತಾ ಇದೆ. ಕೆಲವೊಂದ್ ಜನ ನೋಡ್ತೇವೆ ಅವ್ರು ಗಡಿಬಿಡಿಯಲ್ಲಿ ಮದುವೆ ಮಾಡ್ತಾರೆ, ತಪ್ಪು ಮಾಡ್ತಾರೆ. But God is good. ಆದರೆ ದೇವರು ಒಳ್ಳೆಯ ಆತನು. He teaches it all these things through His word. ಮತ್ತು ಈ ಎಲ್ಲಾ ವಿಷಯಗಳನ್ನು ದೇವರ ವಾಕ್ಯದ ಮೂಲಕವೇ ನಮಗೆ ಕಲಿಸಿಕೊಡ್ತಾನೆ. Whom I should marry. ನಾನು ಯಾರಿಗೆ ಮದುವೆ ಆಗ್ಬೇಕು? What Bible says about it? ಇದರ ಬಗ್ಗೆ ಬೈಬಲ್ ಏನ್ ಹೇಳ್ತದೆ? Bible says in Psalm 32 verse 8. ನಾವು ನೋಡ್ಕೊಳ್ಳೋಣ. ಕೀರ್ತನೆಗಳು 32ನೇ ಅಧ್ಯಾಯ 8ನೇ ವಾಕ್ಯ. I will instruct you and teach you in the way which thou shalt go. I will guide you with mine eye. ಕೀರ್ತನೆ 32:8ನೇ ವಾಕ್ಯ. ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆಯನ್ನು ಹೇಳುವೆನು. This is a promise for the guidance of the Lord. ಈ ವಾಕ್ಯ ದೇವರ ನಡೆಸುವಿಕೆಗಾಗಿ ಇರುವಂತಹ ವಾಗ್ದಾನವಾಗಿದೆ. This promise you can claim in every stage of your life. ಈ ವಾಗ್ದಾನವನ್ನು ನಿಮ್ಮ ಜೀವನದ ಯಾವುದೇ ಹಂತದಲ್ಲಿದ್ದರೂ ಈ ವಾಗ್ದಾನವನ್ನು ಘೋಷಿಸಬಹುದು. This promise you can claim it for your marriage. ನಿಮ್ಮ ಮದುವೆಗಾಗಿ ಕೂಡ ಈ ವಾಗ್ದಾನ ಘೋಷಿಸಬಹುದು. Where God says, I will instruct you, I will teach you in the way in which you should go. ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ನಾನು ತಿಳಿಸುವೆನು. God is interested in your marriage more than yourself, more than your parents. ನಿಮ್ಮ ಮದುವೆಯಲ್ಲಿ ನಿಮ್ಗಿಂತ ನಿಮ್ಮ ತಂದೆ ತಾಯರಿಗಿಂತ ಹೆಚ್ಚು ದೇವರಿಗೆ ಆಸಕ್ತಿ ಇದೆ. He has created you and He has created your life partner already. ನಿಮ್ಮನ್ನು ಸೃಷ್ಟಿ ಮಾಡಿದಾಗ ನಿಮ್ಮ ಜೊತೆ ಸಂಗಾತಿಯನ್ನು ಕೂಡ ಆಗಲೇ ಸೃಷ್ಟಿ ಮಾಡಿದ್ದಾನೆ. So because you have to marry that person, God will instruct you, God will teach you in the way in which you should go. ಆ ವ್ಯಕ್ತಿಗೆ ಮದುವೆ ಆಗಬೇಕೆಂದು ದೇವರು ನಿಮಗೆ ಉಪದೇಶಿಸುತ್ತಾನೆ. ನೀವು ನಡೆಯಬೇಕಾದ ಮಾರ್ಗವನ್ನು ಆತನು ತಿಳಿಸಿಕೊಡುತ್ತಾನೆ. And verse 9 it says like this. 9ನೇ ವಾಕ್ಯ ನೋಡ್ಕೊಳ್ಳೋಣ. Be not as a horse or as a mule which have no understanding, whose mouth must be held in with bit and bridle, lest they come near unto thee. ನೀವು ವಿವೇಕಹೀನರಾಗಿ ಕುದುರೆಯಂತಾಗಲಿ ಹೇಸರ ಕತ್ತೆಯಂತಾಗಲಿ ಇರಬೇಡಿರಿ. ಅವುಗಳು ಬಾರು ಕಡಿವಾಣಗಳಿಂದಲ್ಲದೆ ಸ್ವಾಧೀನವಾಗುವುದಿಲ್ಲವಷ್ಟೇ. He says, don't be like a donkey or a horse. ಆತನು ಹೇಳ್ತಾ ಇದ್ದಾನೆ, ಕುದುರೆ ಅಂತಾಗಲಿ ಕತ್ತೆ ಅಂತಾಗಲಿ ಇರಬೇಡ್ರಿ. They have no understanding. ಅವ್ರಿಗೆ ಯಾವುದೇ ವಿವೇಕ ಇಲ್ಲ. Horse
always goes ahead. ನೋಡ್ರಿ, ಕುದುರೆ ಯಾವಾಗ್ಲೂ ಮುಂದೆ ಹೋಗ್ತಿದೆ. They have to control it. ಆ ಕುದುರೆಯನ್ನು ಅವ್ರು ನಿಯಂತ್ರಿಸಬೇಕು, ಹತೋಟಿಗೆ ತಗೊಳ್ಬೇಕು. As a Christian children, you should not make mistake in your marriage. You should not be in a hurry. ಕ್ರೈಸ್ತಿಯ ಮಕ್ಕಳಾಗಿ ನಿಮ್ಮ ಮದುವೆಯಲ್ಲಿ ನೀವು ತಪ್ಪನ್ನು ಮಾಡಬಾರ್ದು, ಗಡಿಬಿಡಿಯಲ್ಲಿ ನಿರ್ಧಾರಗಳನ್ನು ತಗೊಳ್ಬಾರ್ದು. God has kept a right person, right time for your marriage. ನಿಮ್ಮ ಮದುವೆಗಾಗಿ ಸರಿಯಾದ ವ್ಯಕ್ತಿಯನ್ನು ಸರಿಯಾದ ಸಮಯದಲ್ಲಿ ಬರುವಂತೆ ದೇವರು ಇಟ್ಟಿದ್ದಾರೆ. When you are studying in school and college, you should study. You should work. When the right time comes, you should think about the marriage. ನೀವು ಸ್ಕೂಲಲ್ಲಿ ಕಾಲೇಜಲ್ಲಿ ಓದುವಾಗ ಓದ್ಬೇಕು, ಕೆಲಸ ಮಾಡುವಾಗ ಕೆಲಸ ಮಾಡಬೇಕು, ಸರಿಯಾದ ಸಮಯ ಬಂದಾಗ ಮದುವೆ ಆಗ್ಬೇಕು. Maybe your friends, there is nothing wrong. All have a boyfriends, all have a girlfriends. You can also have it. ನಿಮ್ ಸ್ನೇಹಿತರು ಹೇಳ್ಬೋದು ಏನಂದ್ರೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಟ್ಕೊಳ್ಳುವಂತದ್ದು ಅದ್ರಲ್ಲಿ ಏನ್ ತಪ್ಪಿಲ್ಲ, ನೀವು ಕೂಡ ಇಟ್ಕೊಳ್ಬಹುದು. We can get married soon. ನಾವು ಬೇಗನೆ ಮದುವೆ You ಮಾಡ್ಕೊಳ್ಬಹುದು. should not be like a horse. ಕುದುರೆಯಂತೆ ನೀವಿರಬಾರದು. This is one category. Another category is like a donkey. ಇದು ಒಂದ್ ತರದ ಜನರು, ಇನ್ನೊಂದ್ ತರದ ಜನರು ಕತ್ತೆಯಂತೆ. Years goes. They are good people, but their marriage is not happening. ವರ್ಷಗಟ್ಲೆ ಹೋಗ್ತಾನೆ ಇರ್ತದೆ, ಹಾದುಕೊಂಡು ಹೋಗ್ತಾನೆ ಇರ್ತದೆ, ಒಳ್ಳೆ ಜನರು ಹೌದು, ಆದ್ರೆ ಮದುವೆ ತಡವಾಗ್ತಾ ಇದೆ, ಆಗ್ತಾ ಇಲ್ಲ. What is the reason? ಕಾರಣ ಏನು? They are not given their attention to the God who says, I will instruct you and guide you in the way in which you shall go. ಯಾವ ದೇವರು ನಾನು ನಿನ್ನನ್ನು ಉಪದೇಶಿಸುತ್ತೇನೆ, ನಡೆಯಬೇಕಾದ ಮಾರ್ಗವನ್ನು ತೋರಿಸುತ್ತೇನೆ ಅಂತ ಹೇಳಿದ ದೇವರ ಕಡೆ ಅವರು ಗಮನ ಕೊಡ್ಲಿಲ್ಲ. Hallelujah. So I will give you a few promises today. ಇವತ್ತು ನಾನು ಕೆಲವು ವಾಗ್ದಾನಗಳನ್ನು ಕೊಡ್ತೇನೆ. And I'll continue next week. ಮತ್ತೆ ಮುಂದಿನ ವಾರ ಕೂಡ ಮುಂದೆ These ಬರೆಸ್ತೇನೆ. promises, just keep speaking it. ಈ ವಾಗ್ದಾನಗಳನ್ನು ನೀವು ಪ್ರತಿದಿನ ಹೇಳ್ತಾ ಇರಿ. And not only this promises, your language regarding marriage should be in line with this word of God. ಮತ್ತು ಈ ವಾಗ್ದಾನಗಳು ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಆಡುವಂತ ಮಾತುಗಳು ಕೂಡ ದೇವರ ವಾಕ್ಯದ ಅನುಗುಣವಾಗಿ ಪ್ರಕಾರವಾಗಿ ಇರಬೇಕು. Bible says God sets the solitary in families. ಬೈಬಲ್ ಹೇಳ್ತಿದೆ, ದೇವರು ಒಬ್ಬಂಟಿಕರನ್ನು ಕುಟುಂಬಸ್ಥರಾಗಿ ಮಾಡ್ತಾನೆ. Hallelujah. So if you are unmarried, you are waiting for marriage, you should say this: God sets us solitary in families. He will set me in a family. ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ ಅಂದ್ರೆ ನೀವು ಈ ರೀತಿಯಾಗಿ ಘೋಷಿಸಬೇಕು, ನನ್ನಿಂದ ಹೇಳ್ರಿ, ದೇವರು ಒಬ್ಬಂಟಿಕರನ್ನು ಕುಟುಂಬವಾಗಿ ಮಾಡುತ್ತಾನೆ, ನನ್ನನ್ನು ಕೂಡ ಕುಟುಂಬವಾಗಿ ಮಾಡುತ್ತಾನೆ. There is no doubt about it. God wants to set you in a family. It will happen. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ದೇವರು ಬಯಸ್ತಾರೆ ನೀವು ಒಂದು ಕುಟುಂಬದಲ್ಲಿ ಇಡಲ್ಪಡಬೇಕು ಅಂತ, ಸ್ಥಾಪಿಸಲ್ಪಡಬೇಕು ಅಂತ. ಅದು ಆಗೇ ಆಗ್ತದೆ. Maybe your relatives, your neighbors will say whether it will happen or not, what will happen to your future. If you don't marry, what will happen? No, that's not right. What Bible says is truth. God sets the solitary in families. You will establish you in a family. ಬಹುಶಃ ನಿಮ್ಮ ಸಂಬಂಧಿಕರು, ಮನೆ ಪಕ್ಕದವರು ಎಲ್ಲರೂ ಹೇಳ್ಕೊಳ್ಬಹುದು ಏನಂದ್ರೆ, ನಿನ್ ಭವಿಷ್ಯದ ಬಗ್ಗೆ ಏನು, ಮದುವೆ ಯಾವಾಗ ಆಗ್ತದೆ, ಏನಾಗ್ತದೆ ಅಂತ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಸತ್ಯ ಅಲ್ಲ. ದೇವರ ವಾಕ್ಯ ಹೇಳುವಂತದ್ದು, ದೇವರು ಒಬ್ಬಂಟಿಕರನ್ನು ಕುಟುಂಬದಲ್ಲಿ ಇಡ್ತಾನೆ, ನಿಮ್ಮನ್ನು ಕೂಡ ಕುಟುಂಬದಲ್ಲಿ ಸ್ಥಾಪಿಸ್ತಾನೆ. And the Bible says in Genesis 2:18. ಮತ್ತು ನಾವು ನೋಡ್ಕೊಳ್ಳೋಣ, ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯ. And the Lord God said, it is not good that the man should be alone. I will make him an helpmeet for him. ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯ. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. In the creation, when God created everything, He says it is good, it is good, it is good. ಆದಿಯಲ್ಲಿ ದೇವರು ಎಲ್ಲವನ್ನು ಸೃಷ್ಟಿಸಿದಾಗ ಪ್ರತಿಯೊಂದನ್ನು ಸೃಷ್ಟಿಸಿದ ಮೇಲೆ ಒಳ್ಳೆಯದು ಒಳ್ಳೆಯದು ಅಂತ ಹೇಳ್ತಾ ಇದ್ದ. Only one thing He said, it is not good. ಒಂದೇ ವಿಷಯವನ್ನು ನೋಡಿ ಇದು ಒಳ್ಳೆಯದಲ್ಲ ಅಂತ ಹೇಳಿದ್ದು. When He looked at a man alone, He says it is not good for a man to be alone. So He created a suitable helpmeet for him. ದೇವರು ಮನುಷ್ಯನನ್ನು ನೋಡಿದಾಗ ಮಾತ್ರ ಆತನು ಹೇಳ್ತಾನೆ, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗಾಗಿ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು. If you are not married, if you are a man, if you are a boy, you should say this:
it is not good for me to be alone. So God created a suitable helper for me. ನಿಮ್ಗೆ ಮದುವೆ ಆಗಿಲ್ಲ, ನೀವು ಪುರುಷರು ಹುಡುಗರು ಆಗಿದ್ದರೆ ಈ ರೀತಿಯಾಗಿ ಹೇಳಿರಿ, ನಾನು ಒಬ್ಬಂಟಿಕನಾಗಿರುವುದು ಒಳ್ಳೆಯದಲ್ಲ, ನನಗಾಗಿ ಸರಿಬೀಳುವ ಸಹಕಾರಿಯನ್ನು ದೇವರು ಉಂಟು ಮಾಡಿದ್ದಾನೆ. Hallelujah. If your son is not married, say it. It is not good for my son to be alone. So God created a suitable helpmate for him. ನಿಮ್ಮ ಮಗನಿಗೆ ಇನ್ನು ಮದುವೆ ಆಗಿಲ್ಲ ಅಂದ್ರೆ ಈ ರೀತಿಯಾಗಿ ಹೇಳ್ರಿ, ನನ್ನ ಮಗನು ಒಬ್ಬಂಟಿಕನಾಗಿರುವುದು ಒಳ್ಳೆಯದಲ್ಲ, ದೇವರು ಅವನಿಗಾಗಿ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡಿದ್ದಾನೆ. Hallelujah. Hallelujah. You know, you keep telling it, right person will come in right time. ಈ ವಾಕ್ಯವನ್ನು ಹೇಳ್ತಾನೆ ಇರಿ, ನಾನು ಹೇಳ್ತೇನೆ, ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿ ಬಂದೇ ಬರ್ತಾರೆ. If you are a girl, if you are not married, you should say scripture, you should personalize and say it. ನೀವು ಹುಡುಗಿ ಆಗಿದ್ರೆ ಇನ್ನು ಮದುವೆ ಆಗಿಲ್ಲ ಅಂದ್ರೆ ಇದೇ ವಾಕ್ಯ ಈ ರೀತಿಯಾಗಿ ಹೇಳೋಣ. Say it is not good for my man to be alone. So God created me as a suitable helpmate for him. ನಾನಿಂದ ಹೇಳ್ರಿ, ನನ್ನ ಪುರುಷನು ಒಬ್ಬಂಟಿಕನಾಗಿರುವುದು ಒಳ್ಳೆಯದಲ್ಲ, ದೇವರು ನನ್ನನ್ನು ಸರಿಬೀಳುವ ಸಹಕಾರಿ ಎಂದು ಉಂಟು ಮಾಡಿದ್ದಾನೆ. You keep saying it, it will happen. ನಾನು ನಿಮ್ಗೆ ಹೇಳ್ತೇನೆ, ಈ ವಾಗ್ದಾನವನ್ನು ಹೇಳ್ತಾನೆ ಇರಿ, ಮದುವೆ ಆಗ್ತದೆ. Parents, instead of telling everybody my daughter is not married, my daughter is not married, I am only worried, instead of talking like that, tell this scripture with your mouth, through your mouth. ಎಲ್ಲ ತಂದೆ ತಾಯಂದರೆ ನನ್ನ ಮಗಳಿಗೆ ಮದುವೆ ಆಗಿಲ್ಲ 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 ಅಂತ ಇನ್ನೊಬ್ಬರಿಗೆ ಹೇಳುವುದರ ಬದಲು, ಚಿಂತೆ ಮಾಡುವುದರ ಬದಲು ಈ ವಾಗ್ದಾನ ಒಂದು ಬಾಯಿಂದ ಘೋಷಿಸ್ರಿ. I know some people, they everywhere they go and give and they cry, my daughter is not married, my daughter is not married. ನನಗೆ ಗೊತ್ತು, ಕೆಲವು ಜನರು ಅವ್ರು ಎಲ್ಲಾ ಕಡೆ ಹೋಗ್ತಾರೆ, ಅನೇಕರ ಹತ್ರ ಹೋಗಿ ನನ್ನ ಮಗಳಿಗೆ ಮದುವೆ ಆಗಿಲ್ಲ ಆಗಿಲ್ಲ ಅಂತ ಅಳ್ತಾನೆ ಇರ್ತಾರೆ. Keep this scripture in your heart and speak it to your mouth, your daughter's marriage will happen. ಈ ವಾಗ್ದಾನವನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ರಿ, ಬಾಯಿಂದ ಹೇಳ್ರಿ, ನಿಮ್ಮ ಮಗಳ ಮದುವೆ ಆಗ್ತದೆ. You say it is not good for a man to be alone, so God created my daughter as a suitable helper for him. ನನ್ನಿಂದ ಈ ವಾಕ್ಯವನ್ನು ಈ ರೀತಿಯಾಗಿ ಹೇಳ್ರಿ, ಮನುಷ್ಯನು ಒಬ್ಬಂಟಿಕನಾಗಿರುವುದು ಒಳ್ಳೆಯದಲ್ಲ, ನನ್ನ ಮಗಳನ್ನು ಸರಿಬೀಳುವ ಸಹಕಾರಿ ಎಂದು ದೇವರು ಉಂಟು ಮಾಡಿದ್ದಾನೆ. It will happen. ಮದುವೆ ಆಗ್ತದೆ. Hallelujah. Amen. There is something called time. ಸಮಯ ಎನ್ನುವಂಥದ್ದು, ಕಾಲ ಎನ್ನುವಂಥದ್ದು ಇದೆ. Solomon says in the book of Ecclesiastes, 3rd chapter, verse 11. ಪ್ರಸಂಗಿ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಸೊಲೊಮೋನನು ಹೇಳ್ತಾನೆ. Shall we turn our Bible to Ecclesiastes 3rd chapter, verse 11? ನಾವು ನಮ್ಮ ಬೈಬಲ್ಗಳನ್ನು ತಿರುಗಿಸೋಣ. ಪ್ರಸಂಗಿ 3ನೇ ಅಧ್ಯಾಯ 11ನೇ ವಾಕ್ಯ. He has made everything beautiful in his time. ಆದರೂ ದೇವರು ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. Hallelujah. Hallelujah. The first part in English is, he has made everything beautiful in his time. ಆ ವಾಕ್ಯದ ಮೊದಲನೇ ಭಾಗದಲ್ಲಿ ಹೇಳ್ತಿದೆ, ಒಂದೊಂದು ವಸ್ತುವನ್ನು ಸಮಯಕ್ಕೆ ಸರಿಯಾಗಿ ಅಂದವಾಗಿ ನಿರ್ಮಿಸಿದ್ದಾನೆ. Means your marriage, it will happen in time. ಅದರ ಅರ್ಥ ಏನಂದ್ರೆ ನಿಮ್ಮ ಮದುವೆ ಕೂಡ ಸರಿಯಾದ ಸಮಯಕ್ಕೆ ಆಗ್ತದೆ. Say in English, my God makes everything beautiful in his time. ನನ್ನಿಂದ ಹೇಳಿ, ನನ್ನ ದೇವರು ಎಲ್ಲವನ್ನು ಸಮಯಕ್ಕೆ ತಕ್ಕ ಹಾಗೆ ಸುಂದರವಾಗಿ ಮಾಡುತ್ತಾನೆ. Hallelujah. In the right time, right date, where God has decided, that day your marriage will take place. ಸರಿಯಾದ ಸಮಯಕ್ಕೆ ಸರಿಯಾದ ದಿನದಲ್ಲಿ ಯಾವ ದಿನವನ್ನು ದೇವರು ನಿರ್ಧಾರ ಮಾಡಿದ್ದಾನೋ ಅವತ್ತು ನಿಮ್ಮ ಮದುವೆ ನಡೀತದೆ. These 3 scriptures, daily speak it. ಈ 3 ವಾಗ್ದಾನಗಳನ್ನು ಪ್ರತಿದಿನ ಹೇಳ್ರಿ. No devil can stop your marriage. ನಿಮ್ಮ ಮದುವೆಯನ್ನು ಯಾವ ಸೈತಾನನು ನಿಲ್ಲಿಸಕ್ಕಾಗುವುದಿಲ್ಲ. That is why Jesus said, ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರು, Mark 11:24, ಮಾರ್ಕನು 11ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ, whatever you desire, pray, believe you have received it, then you will have it. ನೀವು ಆಸೆ ಪಡುವಂತದ್ದೆಲ್ಲ ಪ್ರಾರ್ಥನೆ ಮಾಡಿರಿ, ಹೊಂದಿಕೊಂಡಿದ್ದೀರೆಂದು ನಂಬಿದಾಗ ಅದನ್ನು ಹೊಂದಿಕೊಳ್ಳುವಿರಿ. So first these 3 promises, when you say it,
you desire it. You desire for a marriage. ಈ 3 ವಾಗ್ದಾನಗಳ ನೋಡಿದ್ವಲ್ಲ, ನೀವು ಈ 3 ವಾಗ್ದಾನಗಳನ್ನು ಹೇಳುವಾಗ ಮದುವೆ ಆಗ್ಬೇಕು ನನ್ಗೆ ಅಂತ ಆಸೆ ಪಡ್ತೀರಿ. And you pray. ಮತ್ತು ಮದುವೆಗಾಗಿ ಪ್ರಾರ್ಥನೆ ಮಾಡ್ತೀರಿ. How do you pray? ನೀವು ಹೇಗೆ ಪ್ರಾರ್ಥನೆ No, ಮಾಡ್ತೀರಿ? you don't pray, God give me wife, give me husband. ನೀವು ಪ್ರಾರ್ಥನೆ ಮಾಡುವಾಗ ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದಿಲ್ಲ, ದೇವ್ರೆ ನನಗೆ ಹೆಂಡತಿ ಕೊಡು, ಗಂಡನು ಕೊಡು. You are going to pray saying, Father, I thank you, you have given me a wife. Father, I thank you, you have given me my husband. ನೀವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ತಂದೆಯೇ, ನನಗೆ ನನ್ನ ಹೆಂಡತಿಯನ್ನು ಕೊಟ್ಟಿದ್ದಿ, ಅದಕ್ಕಾಗಿ ವಂದನೆ. ತಂದೆಯೇ, ನನಗೆ ನನ್ನ ಗಂಡನನ್ನು ಕೊಟ್ಟಿದ್ದಿ, ಪುರುಷನನ್ನು ಕೊಟ್ಟಿದ್ದಿ, ಅದಕ್ಕಾಗಿ ವಂದನೆ. Because you believe you have received it. ಯಾಕಂದ್ರೆ ನೀವು ನಂಬ್ತಾ ಇದ್ದೀರಿ, ನಾನು ಹೊಂದಿಕೊಂಡಿದ್ದೇನೆಂದು ನಂಬ್ತಾ ಇದ್ದೀರಿ. Then you will have it. ಅವಾಗ ಹೊಂದಿಕೊಳ್ಳುವಿರಿ. God is not going to think today whom you are going to marry. ನಿಮ್ಗೆ ಮದುವೆ ಆಗ್ಬೇಕು, ಯಾರ ಜೊತೆಗೆ ಮದುವೆ ಆಗ್ಬೇಕು ಅಂತ ದೇವ್ರು ಇವತ್ತು ಯೋಚನೆ ಮಾಡಲ್ಲ. Before he created you, before he created the heaven and earth, before he created the foundation of this world, God already has chosen a life partner for you. ನಿಮ್ಮನ್ನು ಉಂಟು ಮಾಡೋಕ್ಕಿಂತ ಮೊದಲು, ಈ ಭೂಲೋಕ ಸ್ವರ್ಗವನ್ನು ಉಂಟು ಮಾಡೋಕ್ಕಿಂತ ಮೊದಲು, ಈ ಭೂಮಿಯ ಅಸ್ಥಿವಾರವನ್ನು ಹಾಕುವುದಕ್ಕಿಂತ ಮೊದಲೇ ನಿಮ್ಮ ಜೀವನ ಸಂಗಾತಿಯನ್ನು ದೇವರು ನಿರ್ಧರಿಸಿದ್ದಾನೆ. And God has blessed you with all the blessings, before the foundation of this world. ಈ ಭೂಮಿಯ ಅಸ್ಥಿವಾರಕ್ಕಿಂತ ಮುಂಚೆಯೇ ಎಲ್ಲಾ ಆಶೀರ್ವಾದಗಳಿಂದ ದೇವರು ನಿಮ್ಮನ್ನು ಆಗಲೇ ಆಶೀರ್ವದಿಸಿದ್ದಾನೆ. So your husband is in God's plan. ಇದರ ಅರ್ಥ ಏನೆಂದರೆ, ನಿಮ್ಮ ಪುರುಷನು ದೇವರ ಯೋಜನೆಯಲ್ಲಿ ಇದ್ದಾನೆ. Your wife is in God's plan. ನಿಮ್ಮ ಹೆಂಡತಿಯು ದೇವರ ಯೋಜನೆಯಲ್ಲಿ ಇದ್ದಾಳೆ. Already he decided. ದೇವರು ಆಗಲೇ ನಿರ್ಧಾರ ಮಾಡಿಟ್ಟಿದ್ದಾರೆ. Don't know who is she, where he is, no problem. You speak the word in the right time, right person will come. Your marriage will take place. ಅವಳು ಎಲ್ಲಿ, ಆತನು ಎಲ್ಲಿ ಅಂತ ನಿಮ್ಗೆ ಗೊತ್ತಿಲ್ಲ, ಆದ್ರೆ ನೀವು ದೇವರ ವಾಗ್ದಾನಗಳನ್ನು ಹೇಳ್ತಾನೆ ಇರಿ, ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿ ಬಂದು ನಿಮ್ಮ ಮದುವೆ ಆಗ್ತದೆ. How to take decisions. ನಿರ್ಧಾರಗಳನ್ನು ಹೇಗೆ ತಗೊಳ್ಳಿ, Next week I'll teach. ಇದರ ಬಗ್ಗೆ ನಾನು ಮುಂದಿನ ವಾರ But ಕಲಿಸ್ತೇನೆ. these confessions don't stop it. ಆದ್ರೆ ನಾನು ನಿಮಗೆ ಹೇಳ್ತೇನೆ, ಈ 3 ಅರಿಕೆಗಳನ್ನು ನಿಲ್ಲಿಸಬೇಡಿ. I take these promises and say, God, I thank you, thank you, thank you, thank you. ಈ 3 ವಾಗ್ದಾನಗಳನ್ನು ತಗೊಂಡು ದೇವರಿಗೆ ಹೇಳ್ರಿ, ದೇವರೇ ವಂದನೆ ವಂದನೆ ವಂದನೆ. Even if your marriage is delayed, ನಿಮ್ಮ ಮದುವೆ ತಡವಾಗ್ತಾ ಇದ್ದು, I give you assurance, miracle will happen soon. ನಾನ್ ನಿಮಗೆ ಖಚಿತತೆ ಕೊಡ್ತೇನೆ, ನಿಮ್ಮ ಅದ್ಭುತ ಅತಿ ಬೇಗನೆ ನಡೀತದೆ. Set your tongue right. ನಿಮ್ಮ ನಾಲಿಗೆಯನ್ನು ಸರಿಪಡಿಸಿರಿ. Hallelujah. Hallelujah. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. Shall we pray? Abba Father, in Jesus' name we pray. ಅಪ್ಪ ತಂದೆ, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Open their eyes of understanding. ಇವರೆಲ್ಲರ ತಿಳುವಳಿಕೆಯ ಕಣ್ಣುಗಳನ್ನು I ತೆರೆ. pray the grace of God will be there for them to meditate these promises and speak these faith confessions. ನಾನು ಪ್ರಾರ್ಥಿಸ್ತೇನೆ, ಇವರ ಮೇಲೆ ದೇವರ ಕೃಪೆ ನೆಲೆಯಾಗಿರಲಿ, ಈ ವಾಗ್ದಾನಗಳನ್ನು ಅವ್ರು ಧ್ಯಾನಿಸುವಂತೆ, ಅರಿಕೆ ಮಾಡುವಂತೆ. I speak all the unmarried people, born again children of God, now as they listen to God's word, let their marriage be settled in Jesus' name. ಎಲ್ಲ ಮದುವೆ ಆಗದಿದ್ದಂತ ವ್ಯಕ್ತಿಗಳಿಗಾಗಿ, ಎಲ್ಲ ವಿಶ್ವಾಸಿಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ, ಇವಾಗ ಯೇಸುವಿನ ನಾಮದಲ್ಲಿ ಅವರ ಮದುವೆಗಳು ಆಗಲಿ. I declare God sets all the solitary in the families now. ನಾನು ಘೋಷಿಸ್ತೇನೆ, ಈಗಲೇ ಎಲ್ಲ ಒಬ್ಬಂಟಿಕರನ್ನು ದೇವರ ಕುಟುಂಬವಾಗಿ ಇರ್ತಾನೆ. Thank you. You are good. Your goodness endureth forever. ನೀನು ಒಳ್ಳೆಯಾತನಾಗಿದ್ದೀನಿ, ನಿನ್ನ ಒಳ್ಳೆತನವು ನಿರಂತರಕ್ಕಾಗಿ ಇದೆ, ಅದಕ್ಕಾಗಿ ವಂದನೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್.